ಕ್ಯಾನ್ ಪದದ ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ. ಕ್ಯಾನ್ ಪದದ ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ. ಕ್ಯಾನ್ ಸಹಾಯಕ ಕ್ರಿಯಾಪದ ಕೇವಲ ವರ್ತಮಾನ ಕಾಲದಲ್ಲಿ ಮಾತ್ರ ಉಪಯೋಗಕ್ಕೆ ಬರ್ತದ ಅಥವಾ ಭೂತಕಾಲ ಮತ್ತು ಭವಿಷ್ಯತ್ ಕಾಲದಲ್ಲೂ ಇದನ್ನು ಉಪಯೋಗಿಸಬಹುದಾ, ನೇರವಾಗಿ ಉಪಯೋಗಿಸ್ಲಿಕ್ಕೆ ಬರ್ತದ ಅಥವಾ ಇದರ ಜೊತೆ ಬೇರೆ ಯಾವುದಾದರೂ ಪರ್ಯಾಯ ಸಹಾಯಕ ಕ್ರಿಯಾಪದ ಬಳಸಿ ಭೂತಕಾಲದ ಮತ್ತು ಭವಿಷ್ಯತ್ ಕಾಲದ ವಾಕ್ಯಗಳನ್ನು ಮಾಡಬಹುದಾ ಎಲ್ಲವನ್ನು ವಿಸ್ತಾರವಾಗಿ ಕಲಿಯೋಣ ಬನ್ನಿ. ಇಂಗ್ಲಿಷ್ನಲ್ಲಿ ಕ್ಯಾನ್ ಪದದ ವಿವಿಧ ಕಾಲಗಳು ಮತ್ತು ಅವುಗಳ ಬದಲಿ ಸಹಾಯಕ ಕ್ರಿಯಾಪದ ಅಥವಾ ಪದಗಳು ಏನೆಲ್ಲ ಇವೆ ನೋಡೋಣ ಬನ್ನಿ. ಪ್ರೆಸೆಂಟ್ ಟೆನ್ಸ್ ವರ್ತಮಾನ ಕಾಲ. ಕ್ಯಾನ್ ಇದು ವರ್ತಮಾನ ಕಾಲವೇ. ಇದು ನಿಮ್ಮಲ್ಲಿರುವ ಸಾಮಾನ್ಯ ಸಾಮರ್ಥ್ಯ ಅಥವಾ ಕೌಶಲ್ಯವನ್ನು ತಿಳಿಸುತ್ತದೆ. ಅಂದರೆ ನನಗೆ ಮಾಡಲು ಗೊತ್ತು, ಮಾಡಲು ಬರುತ್ತದೆ ಎಂದು ತಿಳಿಸುತ್ತದೆ. ಉದಾಹರಣೆಗೆ, ನನಗೆ ಇಂಗ್ಲಿಷ್ ಮಾತನಾಡಲು ಬರುತ್ತದೆ. ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಅವನಿಗೆ ಕಾರು ಚಲಾಯಿಸಲು ಗೊತ್ತು. ಹಿ ಕ್ಯಾನ್ ಡ್ರೈವ್ ಅ ಕಾರ್. ಅವಳಿಗೆ ಚೆನ್ನಾಗಿ ಅಡುಗೆ ಮಾಡಲು ಬರುತ್ತದೆ. ಶಿ ಕ್ಯಾನ್ ಕುಕ್ ವೆಲ್. ಈಗ ಕ್ಯಾನ್ನಂತೆಯೇ ಅರ್ಥ ಕೊಡುವ ಇನ್ನೊಂದು ಸಹಾಯಕ ಕ್ರಿಯಾಪದ ಆಮ್, ಈಸ್, ಆರ್, ಏಬಲ್ ಟು. ಪರಿಸ್ಥಿತಿಯ ಆಧಾರದ ಮೇಲಿನ ಸಾಮರ್ಥ್ಯ. ಆಮ್ ಎಲ್ಲಿ ಬರ್ತದೆ, ಈಸ್ ಎಲ್ಲಿ ಬರ್ತದೆ, ಆರ್ ಎಲ್ಲಿ ಬರ್ತದೆ ಅಂತ ನಿಮಗೆ ಮುಂಚೆ ಕಲಿಸಿದ್ದೇನೆ. ಗೊತ್ತಿಲ್ಲದವರು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಪುನಃ ಅದನ್ನು ನಾನು ಕಲಿಸುವ ಪ್ರಯತ್ನ ಮಾಡ್ತೇನೆ. ಆಮ್, ಈಸ್, ಆರ್, ಏಬಲ್ ಟು ಇದು ಸಾಮಾನ್ಯ ಸಾಮರ್ಥ್ಯವಲ್ಲ, ಬದಲಿಗೆ ಈ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಥವಾ ನಿಮ್ಮ ಪ್ರಯತ್ನದಿಂದ ಒಂದು ಕೆಲಸ ಮಾಡಲು ಸಾಧ್ಯವಿದೆ ಎಂದು ತಿಳಿಸುತ್ತದೆ. ಉದಾಹರಣೆಗೆ, ಅವರು ಇಂದು ಬೇಗನೆ ಬರಲು ಸಾಧ್ಯವಿದೆ. ದೇ ಆರ್ ಏಬಲ್ ಟು ಕಮ್ ಅರ್ಲಿ ಟುಡೇ. ನನಗೀಗ ಸರಿಯಾಗಿ ಕಾಣಿಸುತ್ತಿದೆ. ಕಣ್ಣಿನ ತೊಂದರೆಯ ನಂತರ. ಐ ಆಮ್ ಏಬಲ್ ಟು ಸಿ ಕ್ಲಿಯರ್ಲಿ ನೌ. ರಸ್ತೆ ಖಾಲಿ ಇರುವುದರಿಂದ ಅವರು ವೇಗವಾಗಿ ಬರಲು ಸಾಧ್ಯವಿದೆ. ಆ್ಯಸ್ ದ ರೋಡ್ ಈಸ್ ಎಂಟಿ, ದೇ ಆರ್ ಏಬಲ್ ಟು ಕಮ್ ಫಾಸ್ಟ್. ಕ್ಯಾನ್ ಇದರ ಪಾಸ್ಟ್ ಟೆನ್ಸ್ ಭೂತಕಾಲ. ಗತಕಾಲದ ಸಾಮರ್ಥ್ಯ ಮತ್ತು ನಿರ್ದಿಷ್ಟ ಯಶಸ್ಸು. ಮೊದಲನೇದಾಗಿ ಕುಡ್ ಅಂದರೆ ಹಳೆಯ ಸಾಮಾನ್ಯ ಸಾಮರ್ಥ್ಯ. ಕ್ಯಾನ್ನ ಡೈರೆಕ್ಟ್ ಭೂತಕಾಲ ಕುಡ್, ಹಳೆಯ ಸಾಮಾನ್ಯ ಸಾಮರ್ಥ್ಯ. ಇದು ಗತಕಾಲದಲ್ಲಿದ್ದ ಸಾಮಾನ್ಯ ಸಾಮರ್ಥ್ಯವನ್ನು ತಿಳಿಸುತ್ತದೆ. ಅಂದರೆ ಬರುತ್ತಿತ್ತು, ಗೊತ್ತಿತ್ತು ಎಂಬ ಅರ್ಥದಲ್ಲಿ. ಅವಳಿಗೆ ಚೆನ್ನಾಗಿ ಹಾಡಲು ಬರುತ್ತಿತ್ತು. ಶಿ ಕುಡ್ ಸಿಂಗ್ ವೆಲ್. ನನಗೆ ಬಾಲ್ಯದಲ್ಲಿ ಹಿಂದಿ ಮಾತನಾಡಲು ಬರುತ್ತಿತ್ತು. ಐ ಕುಡ್ ಸ್ಪೀಕ್ ಹಿಂದಿ ಇನ್ ಮೈ ಚೈಲ್ಡ್ಹುಡ್. ಅವನಿಗೆ ಕಾಲೇಜಿನಲ್ಲಿದ್ದಾಗ ಗಿಟಾರ್ ನುಡಿಸಲು ಗೊತ್ತಿತ್ತು. ಹಿ ಕುಡ್ ಪ್ಲೇ ದ ಗಿಟಾರ್ ವೆನ್ ಹಿ ವಾಸ್ ಇನ್ ಕಾಲೇಜ್. ಕುಡ್ನಂತೆಯೇ ಅರ್ಥ ಕೊಡುವ ಇನ್ನೊಂದು ಸಹಾಯಕ ಕ್ರಿಯಾಪದ ವಾಸ್, ವರ್, ಏಬಲ್ ಟು. ಇದು ಭೂತಕಾಲದ ಒಂದು ನಿರ್ದಿಷ್ಟ ಕಷ್ಟದ ಸಂದರ್ಭದಲ್ಲಿ ಕಷ್ಟಪಟ್ಟು ಯಶಸ್ವಿಯಾಗಿ ಮಾಡಿ ಮುಗಿಸಿದ ಕೆಲಸವನ್ನು ತಿಳಿಸುತ್ತದೆ. ಸಾಧ್ಯವಾಯಿತು, ಮಾಡಿ ಮುಗಿಸಿದೆವು ಎಂಬ ಅರ್ಥದಲ್ಲಿ. ಉದಾಹರಣೆಗೆ, ಟ್ರಾಫಿಕ್ ಇದ್ದರೂ ನಾವು ಸಮಯಕ್ಕೆ ತಲುಪಲು ಸಾಧ್ಯವಾಯಿತು. ಡಿಸ್ಪೈಟ್ ದ ಟ್ರಾಫಿಕ್ ವಿ ವರ್ ಏಬಲ್ ಟು ರೀಚ್ ಆನ್ ಟೈಮ್. ಕಷ್ಟವಿದ್ದರೂ ಅವನು ಪರೀಕ್ಷೆ ಪಾಸ್ ಮಾಡಲು ಸಾಧ್ಯವಾಯಿತು. ದೋ ಇಟ್ ವಾಸ್ ಡಿಫಿಕಲ್ಟ್, ಹಿ ವಾಸ್ ಏಬಲ್ ಟು ಪಾಸ್ ದಿ ಎಕ್ಸಾಮ್. ಮಳೆ ಬರುತ್ತಿದ್ದರೂ ನಾವು ಪಂದ್ಯವನ್ನು ಗೆಲ್ಲಲು ಸಾಧ್ಯವಾಯಿತು. ಆಲ್ದೋ ಇಟ್ ವಾಸ್ ರೈನಿಂಗ್ ವಿ ವರ್ ಏಬಲ್ ಟು ವಿನ್ ದ ಮ್ಯಾಚ್. ಪಾಸ್ಟಿನಲ್ಲೇ ಕುಡ್ಗೆ ಮತ್ತೊಂದು ಪಾಸ್ಟ್ ಇದೆ, ಅದಕ್ಕೆ ಮಾಡೆಲ್ ಪಾಸ್ಟ್ ಟೆನ್ಸ್ ಅಂತಾರೆ. ಭೂತಕಾಲದ ಸಾಮರ್ಥ್ಯ ಮಾಡದೆ ಹೋದದ್ದು. ಬರೀ ಸಾಮರ್ಥ್ಯ ಮಾತ್ರ, ಬಟ್ ಕೆಲಸ ಆಗಲಿಲ್ಲ ಅಂತ ಹೇಳಲಿಕ್ಕೆ. ಇದು ಕುಡ್ ಹ್ಯಾವ್ ಪ್ಲಸ್ ವರ್ಬ್ 3. ಕುಡ್ ಹ್ಯಾವ್ ಪ್ಲಸ್ ವರ್ಬ್ 3. ಗತಕಾಲದಲ್ಲಿ ನಿಮಗೆ ಒಂದು ಕೆಲಸ ಮಾಡಲು ಸಾಮರ್ಥ್ಯ ಅಥವಾ ಅವಕಾಶವಿತ್ತು, ಆದರೆ ನೀವು ಆ ಕೆಲಸವನ್ನು ಮಾಡಲಿಲ್ಲ. ಮಾಡಬಹುದಿತ್ತು, ಆದರೆ ಮಾಡಲಿಲ್ಲ. ಉದಾಹರಣೆಗೆ, ನೀನು ನನಗೆ ಫೋನ್ ಮಾಡಬಹುದಿತ್ತು, ಆದರೆ ಮಾಡಲಿಲ್ಲ. ಯು ಕುಡ್ ಹ್ಯಾವ್ ಕಾಲ್ಡ್ ಮೀ. ಅವನು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಬಹುದಿತ್ತು, ಆದರೆ ಗಳಿಸಲಿಲ್ಲ ಅಥವಾ
ಕಷ್ಟಪಡಲಿಲ್ಲ ಅಂತ ಹೇಳಲಿಕ್ಕೆ. ಹೀ ಕುಡ್ ಹ್ಯಾವ್ ಸ್ಕೋರ್ಡ್ ಮೋರ್ ಮಾರ್ಕ್ಸ್. ನೀನು ಆ ಪಾರ್ಟಿಗೆ ಬರಬಹುದಿತ್ತು ಆದರೆ ಬರಲಿಲ್ಲ. ಯು ಕುಡ್ ಹ್ಯಾವ್ ಕಮ್ ಟು ದ್ಯಾಟ್ ಪಾರ್ಟಿ. ಈಗ ಕ್ಯಾನ್ ಇದರ ಫ್ಯೂಚರ್ ಟೆನ್ಸ್, ಭವಿಷ್ಯತ್ ಕಾಲ. ಇದು ಭವಿಷ್ಯದಲ್ಲಿ ಬರಲಿರುವ ಸಾಮರ್ಥ್ಯ ಅಥವಾ ಸಾಧ್ಯತೆಯನ್ನು ತಿಳಿಸುತ್ತದೆ. ನಾನು ಮುಂದಿನ ತಿಂಗಳು ಕಾರು ಚಲಾಯಿಸಲು ಕಲಿಯುತ್ತೇನೆ. ನನಗೆ ಕಾರು ಚಲಾಯಿಸಲು ಸಾಧ್ಯವಾಗುತ್ತದೆ. ಐ ವಿಲ್ ಬಿ ಏಬಲ್ ಟು ಡ್ರೈವ್ ಅ ಕಾರ್ ನೆಕ್ಸ್ಟ್ ಮಂತ್. ನಾಳೆ ಅವರು ಈ ಕೆಲಸವನ್ನು ಮುಗಿಸಲು ಸಾಧ್ಯವಾಗುತ್ತದೆ. ದೇ ವಿಲ್ ಬಿ ಏಬಲ್ ಟು ಕಂಪ್ಲೀಟ್ ದಿಸ್ ವರ್ಕ್ ಟುಮಾರೋ. ಮುಂದಿನ ವರ್ಷದ ವೇಳೆಗೆ ನಾನು ಹೊಸ ಭಾಷೆ ಕಲಿಯಲು ಸಾಧ್ಯವಾಗುತ್ತದೆ. ಐ ವಿಲ್ ಬಿ ಏಬಲ್ ಟು ಲರ್ನ್ ಅ ನ್ಯೂ ಲ್ಯಾಂಗ್ವೇಜ್ ಬೈ ನೆಕ್ಸ್ಟ್ ಇಯರ್. ಇಷ್ಟೇ ಅಲ್ಲದೆ ಭವಿಷ್ಯದ ವಾಕ್ಯಗಳನ್ನು ಮಾಡಲು ಕ್ಯಾನನ್ನು ನಾವು ಫ್ಯೂಚರ್ ಟೈಮ್ ವರ್ಡ್ಸ್ ಜೊತೆ ಬಳಸಬಹುದು. ಅಂದರೆ ಟುಮಾರೋ, ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಮಂತ್, ನೆಕ್ಸ್ಟ್ ಇಯರ್, ಟು ನೈಟ್, ದಿಸ್ ವೀಕೆಂಡ್, ಈ ಥರ ಫ್ಯೂಚರ್ ಟೈಮ್ ವರ್ಡ್ಗಳನ್ನು ಬಳಸಿ ನಾವು ಕ್ಯಾನನ್ನು ಹೇಳಬಹುದು. ಉದಾಹರಣೆಗೆ, ನಾಳೆ ನಾನು ನಿನಗೆ ಸಹಾಯ ಮಾಡಲು ಸಾಧ್ಯವಿದೆ. ಐ ಕ್ಯಾನ್ ಹೆಲ್ಪ್ ಯು ಟುಮಾರೋ. ನಾವು ಮುಂದಿನ ವಾರ ಹೊಸ ಕಾರು ಖರೀದಿಸಬಹುದು. ವಿ ಕ್ಯಾನ್ ಬೈ ಅ ನ್ಯೂ ಕಾರ್ ನೆಕ್ಸ್ಟ್ ವೀಕ್. ಅವಳು ಈ ವಾರಾಂತ್ಯದಲ್ಲಿ ನಮ್ಮನ್ನು ಭೇಟಿಯಾಗಬಹುದು. ಶಿ ಕ್ಯಾನ್ ಮೀಟ್ ಅಸ್ ದಿಸ್ ವೀಕೆಂಡ್. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕು, ನೀವು ಮಾಡಿದ ವಾಕ್ಯ ಸರಿಯೋ ತಪ್ಪು ಅಂತ ಗೊತ್ತಾಗಬೇಕು, ಭಯ ಮತ್ತು ಅಂಜಿಕೆ ಇಲ್ಲದೆ ಫ್ಲೂಯೆಂಟ್ಲಿ ಇಂಗ್ಲೀಷ್ನಲ್ಲಿ ಮಾತಾಡಬೇಕು. ಅದು ಹೇಗೆ ಸಾಧ್ಯ? ನನಗೆ ವಾಟ್ಸಪ್ ಮಾಡಿ ತಿಳಿಸಿ. ನಿಮಗಾಗಿಯೇ ನಾನು ನನ್ನ 32 ವರ್ಷಗಳ ಅನುಭವದಿಂದ ಒಂದು ಕೋರ್ಸ್ ರಚಿಸಿದ್ದೇನೆ. ಆ ಕೋರ್ಸ್ ನೀವು ಕಂಪ್ಲೀಟ್ ಮಾಡಿದರೆ ನಿಮಗೆ 3 ತಿಂಗಳಲ್ಲಿ ಖಂಡಿತವಾಗಿಯೂ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ನನಗೆ ಇವತ್ತೇ ಮೆಸೇಜ್ ಮಾಡಿ.